ರೈತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಪ್ರಕರಣದ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ನಿವಾಸದಲ್ಲಿ 10 ಕೆಜಿ ಚಿನ್ನದ ಬಿಸ್ಕೆಟ್ ವಶಕ್ಕೆ ಪಡೆದಿದ್ದಾರೆ. ಹಗರಣದ ಹಣದಲ್ಲೇ ಸತ್ಯನಾರಾಯಣ 35 ಕೆಜಿ ಚಿನ್ನ ಖರೀದಿಸಿದಂತೆ. ವಿಚಾರಣೆ ವೇಳೆ 15 ಕೆಜಿ ಗೋಲ್ಡ್ ಕೊಡೋದಾಗಿ ಹೇಳಿದ್ದ. ಆದರೆ ತನ್ನ ಹೈದರಾಬಾದ್ ಫ್ಲಾಟ್ನಲ್ಲಿ 10 ಕೆಜಿ ಚಿನ್ನ ತೋರಿಸಿದ್ದಾನೆ. ಉಳಿದ ಚಿನ್ನದ ಬಿಸ್ಕೆಟ್ಗಾಗಿ ಶೋಧ ಮುಂದುವರೆದಿದೆ. ಮಕ್ಕಳು ಸೇವಿಸುವ ಸರ್ಲಾಕ್ಸ್ ಪಾಕ್ನಲ್ಲಿ ಡ್ರಗ್ಸ್ ಸಾಗಿಸ್ತಾ ಇದ್ದ ವಿದೇಶಿ ಪ್ರಜೆ ಚಿಕಿಡೆಮ್ ಎಂಬಾತನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಸರ್ಲಾಕ್ಸ್ ಪಾಕ್ನಲ್ಲಿ ಡ್ರಗ್ಸ್ ತಂದು ಪೆಡ್ಲರ್ಗಳಿಗೆ ಪೂರೈಸುತ್ತಿದ್ದ ಬಂಧಿತನಿಂದ 6 ಕೋಟಿ ಮೌಲ್ಯದ ಎಂಡಿಎಂಎ ಡ್ರಗ್ಸ್ ಸೀಸ್ ಮಾಡಲಾಗಿದೆ. ನಗರದ ಗಂಗೊಂಡಹಳ್ಳಿಯ ಎಸ್ಎಲ್ ಲೂಮಿನೋಸ್ ಅಪಾರ್ಟ್ಮೆಂಟ್ನಲ್ಲಿ 17 ಮನೆಗಳಿಗೆ 2.20 ಕೋಟಿ ಪಡೆದು ಭೋಗ್ಯಕ್ಕೆ ನೀಡಿದ್ರು. ಮಾಲೀಕರಾದ ಸುಧಾ ಅಪಾರ್ಟ್ಮೆಂಟ್ ಮೇಲೆ 4 ಕೋಟಿ ಬ್ಯಾಂಕ್ ಸಾಲ ಪಡೆದಿದ್ರು. ಸಾಲ ಕಟ್ಟದೇ ಇರೋದ್ರಿಂದ ಜುಲೈ 11ರಂದು ಬ್ಯಾಂಕ್ ಅಧಿಕಾರಿಗಳು ಮನೆ ಸೀಸ್ ಮಾಡಿದ್ದಾರೆ. ಇದರಿಂದ 17 ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನಮ್ಮ ಮನೆಯಿಂದ ಹೊರಗೆ ಹೋಗಿ ಅಂತೇಳಿ ಎಲ್ಲರನ್ನ ಹೊರಗೆ ಹಾಕಿ ಮನೆ ಸೀಸ್ ಮಾಡಿದ್ರು. ನಮಗೆ ನ್ಯಾಯ ಬೇಕು, ನಮಗೆ ಮನೆ ಇಲ್ಲ. ಕರ್ನಾಟಕ ಸಿನಿ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಮಸೂದೆ ಸರ್ವಾನುಮತದಿಂದ ಅಂಗೀಕಾರಗೊಂಡಿದೆ. ಸಿನಿಮಾ ಟಿಕೆಟ್ ಮೇಲೆ 2% ಸೆಸ್ ಹೆಚ್ಚಳವಾಗಲಿದೆ. ಆದರೆ ಈ ಮಸೂದೆಗೆ ಫಿಲ್ಮ್ ಚೇಂಬರ್ ವಿರೋಧ ವ್ಯಕ್ತಪಡಿಸಿದೆ. ಇದರಿಂದ ನಿರ್ಮಾಪಕನಿಗೆ ತೊಂದರೆಯಾಗ್ತಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ.